ಹೈಕಮಾಂಡ್ ವಿರುದ್ಧವೇ ಕೆರಳಿದ್ದಾರೆ ಡಿಸಿಎಂ ಡಿಕೆ ಆಪ್ತರು. ಪವರ್ ಫೈಟ್ನಲ್ಲಿ ಡಿಕೆ ಶಿವಕುಮಾರ್ ಪರ ಲಾಭಿ ಗಳಿಸೋದಕ್ಕೆ ಡಿಕೆಶಿ ಸಿಎಂ ಮಾಡ್ತಾರೋ ಇಲ್ಲೋ ಹೈಕಮಾಂಡ್ ಹೇಳಿ ವರಿಷ್ಠರ ವಿರುದ್ಧವೇ ಶಾಸಕ ರವಿಕುಮಾರ್ ಗಣಿಗ ಗರಂ ಆಗಿರುವಂಥದ್ದು. ಗೊಂದಲವನ್ನ ಪರಿಹರಿಸಬೇಕು, ವರಿಷ್ಠರ ವಿರುದ್ಧವೇ ಶಾಸಕ ರವಿಕುಮಾರ್ ಗಣಿಗ ಚಾಟಿ ಬೀಸ್ತಾ ಇದ್ದಾರೆ. ಪಕ್ಷಕ್ಕೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ಪಕ್ಷ ಸಂಘಟನೆಗೆ ಡಿಕೆ ಶಿವಕುಮಾರ್ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ನಿಷ್ಠಾವಂತ ನಾಯಕರಾಗಿ ಪಕ್ಷಕ್ಕೆ ಶಕ್ತಿಯ ಕೂಡ ನಿಂತಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಡಿಕೆಶಿ ಕೊಡುಗೆ ಇದೆ. ಡಿಕೆ ಸಿಎಂ ಆಗೋದಕ್ಕೆ ಅರ್ಹರಾಗಿರೋದ್ರಿಂದ ನಿರ್ಧಾರ ಹೇಳಿ ಅಂತ ಹೇಳ್ಬಿಟ್ಟು ಗರಂ ಆಗಿದ್ದಾರೆ. ವರಿಷ್ಠರು ಕೂಡಲೇ ನಿರ್ಧಾರವನ್ನು ಪ್ರಕಟಿಸುವುದು ಉತ್ತಮ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ಗೆ ನಿಯತ್ತಾಗಿರೋರು. ಕಾಂಗ್ರೆಸ್ ಹೈಕಮಾಂಡ್ನ ನಿಯತ್ತಿನ ಸೈನಿಕ ಡಿಕೆ ಶಿವಕುಮಾರ್ ಅವರು ಕಳೆದ 40 ವರ್ಷದಿಂದ ಕೂಡ ಕಾಂಗ್ರೆಸ್ಗೆ ನಿಯತ್ತಾಗಿ ದುಡಿದಿದ್ದಾರೆ. 2 ಬಾರಿ ಡಿಕೆನ ಮಂತ್ರಿ ಮಾಡಲಿಲ್ಲ, ಈಗ ಸಿಎಂ ಆಗಿಲ್ಲ. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಿರ್ಧಾರವನ್ನ ಬೇಗ ತಿಳಿಸಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ಗೆ ರವಿಕುಮಾರ್ ಗಣಿಗ ಶಾಸಕರು ಹೇಳ್ತಾ ಇರುವಂಥದ್ದು. ನೇರವಾಗಿ ಚಾಟಿ ಬೀಸಿದ್ದಾರೆ ಡಿಕೆ ಶಿವಕುಮಾರ್ ಪರವಾಗಿ. ಡಿಕೆಶಿ ಸಿಎಂ ಮಾಡ್ತಾರೋ ಇಲ್ವೋ ಹೈಕಮಾಂಡ್ ಹೇಳಿ, ಈ ರೀತಿಯಾಗಿ ಗೊಂದಲ ಇದ್ದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗತ್ತೆ, ಸರ್ಕಾರಕ್ಕೂ ಡ್ಯಾಮೇಜ್ ಆಗತ್ತೆ ಅಂತ ಹೇಳಿಬಿಟ್ಟು ಕಿಡಿಕಾರ್ತಾ ಇದ್ದಾರೆ. ಪಕ್ಷ ಸಂಘಟನೆಗೆ ಡಿಕೆ ಶಿವಕುಮಾರ್ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ, ಶ್ರಮವನ್ನು ವಹಿಸಿ ತುಂಬ ನಿಷ್ಠೆಯಿಂದ ದುಡಿದಿದ್ದಾರೆ, ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಇವರ ಕೊಡುಗೆ ರಾಜ್ಯಕ್ಕೆ ಅಪಾರ ಇದೆ. ಅವರು ಸಿಎಂ ಆಗೋದಿಕ್ಕೆ ಅರ್ಹರ ಅಲ್ವಾ, ನಿರ್ಧಾರವನ್ನ ಬೇಗ ತಿಳಿಸಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ಗೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ರವಿಕುಮಾರ್ ಗಣಿಗ ಶಾಸಕರು. ಸೊ ಡಿಕೆ ಪರವಾಗಿ ಡಿಕೆ ಬಣದವರು ಏನಿದ್ದಾರೆ ನೇರವಾಗಿ ಹಿಂದೆ ಚಾಟಿಯನ್ನು ಕೂಡ ಬೀಸಿದ್ರು. ಬಟ್ ಹೈಕಮಾಂಡ್ ಇನ್ನೊಂದು ಕಡೆ ತಾಳ್ಮೆಯಿಂದ ವೆಯ್ಟ್ ಮಾಡಿ ನಾವು ನಿರ್ಧಾರವನ್ನು ತಿಳಿಸ್ತೀವಿ, ಯಾರು ಕೂಡ ಬಹಿರಂಗವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ವಾರ್ನಿಂಗ್ ಅನ್ನು ಕೂಡ ಕೊಡ್ತು. ಬಟ್ ಆದರೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು ಎಲ್ಲವೂ ಕೂಡ ಹೆಚ್ಚಾಗ್ತಾನೆ ಇದೆಯೋ ಹೊರತು ಸ್ಟಾಪ್ ಮಾಡುವಂತಹ ಕೆಲಸವನ್ನು ಯಾರೂ ಕೂಡ ಮಾಡ್ತಾ ಇಲ್ಲ. ಇದರಿಂದಾಗಿ ಒಂದು ಬಿಜೆಪಿಯವರಿಗೆ ಮಾತನಾಡೋದಕ್ಕೆ ಆಹಾರ ಆಗ್ತಾ ಇದ್ದಾರೆ.